ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾನು ಉಡುಪಿ ಸ್ಟೈಲಲ್ಲಿ ಮಾಡುವಂಥ ಚಿಕನ್ ಸುಕ್ಕ ತೋರಿಸಿಕೊಡ್ತೇನೆ. ಸೊ ನಾನಿವತ್ತು ಬ್ರಾಯ್ಲರ್ ಕೋಳಿ ಯೂಸ್ ಮಾಡ್ತಾ ಇದ್ದೇನೆ. ನೀವು ನಾಟಿ ಕೋಳಿ ಸಹ ಯೂಸ್ ಮಾಡ್ಬೋದು. ನಾಟಿ ಕೋಳಿ ಹಾಕೋದಾದರೆ ನೀವು ಸ್ವಲ್ಪ ಖಾರ ಹೆಚ್ಚು ಮಾಡಿದರೆ ಒಳ್ಳೆಯದಾಗ್ತದೆ. ಸೊ ನಾನಿಲ್ಲಿ ಸ್ವಲ್ಪ ಸಹ ಗರಂ ಮಸಾಲೆ ಯೂಸ್ ಮಾಡ್ತಾ ಇಲ್ಲ. ನನ್ನ ಮಮ್ಮಿ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ನಾನಿವತ್ತು ತೋರಿಸಿಕೊಡ್ತೇನೆ. ಸೊ ನಾನಿವತ್ತು 1/2 kg ಚಿಕನ್ಗೆ ಮಾಡ್ತಾ ಇದ್ದೇನೆ. ನೀವು 1 kg ಅಥವಾ ಜಾಸ್ತಿ ಮಾಡಲಿಕ್ಕಿದ್ರೆ ಸೇಮ್ ಮಸಾಲವನ್ನು ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ಪೌಡರ್ ಮಾಡಿ ಇಟ್ಕೊಂಡ್ರೆ ಒಂದು ಡಬ್ಬೆಗೆ ಹಾಕಿ ಇಟ್ಕೊಂಡ್ರೆ ಯಾವಾಗ ಬೇಕಾಗ ನೀವು ಇದನ್ನು ಯೂಸ್ ಮಾಡ್ಬೋದು. ಸೊ ನೀವೆಲ್ಲ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆಯೇ ಹೊಸೊಬ್ಬರು ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ದೊಡ್ಡ ಸೈಜ್ ಈರುಳ್ಳಿ ಅನಿಯನ್, 8 ಎಸಳು ಗಾರ್ಲಿಕ್ ಬೆಳ್ಳುಳ್ಳಿ, 2 ಕಡ್ಡಿ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್, 1 ಟೊಮ್ಯಾಟೊ, ಅರ್ಧ ಟೀ ಸ್ಪೂನ್ ಟರ್ಮರಿಕ್ ಅರಸಿನ, ಸಣ್ಣ ಪೀಸ್ ಹುಣಸೆ ಹುಳಿ ಟ್ಯಾಮ್ರಿನ್ ತಗೊಂಡಿದ್ದೆ ನಾನು. ಅದನ್ನು ಸ್ವಲ್ಪ ನೀರಿಗೆ ಹಾಕಿ ನೆನೆಸಿಟ್ಕೊಂಡಿದ್ದೇನೆ. ಹುಳಿ ಇಲ್ಲಿ ಸ್ವಲ್ಪನೇ ಹಾಕಿ ಸಾಕು, ಜಾಸ್ತಿ ಬೇಡ. ಜಾಸ್ತಿ ಹಾಕಿದರೆ ಒಳ್ಳೆಯದಾಗೋದಿಲ್ಲ ಹುಳಿ. 1 kg ಚಿಕನ್, 1 ಕಪ್ ತೆಂಗಿನ ತುರಿ ಕೊಕೊನಟ್ ಗ್ರೇಟೆಡ್, ಫ್ರೆಶ್ ಕೊಕೊನಟ್ ಗ್ರೇಟೆಡ್, 15 ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ. ನೀವು ಖಾರ ಜಾಸ್ತಿ ತಿನ್ನೋರು ಜಾಸ್ತಿ ಯೂಸ್ ಮಾಡ್ಬೋದು. 20 ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ ಜೀರಾ ಸೀಡ್ಸ್, 1 ಕಡ್ಡಿ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು, 3 ಟೇಬಲ್ ಸ್ಪೂನ್ ಕೊತ್ತಂಬರಿ ಬೀಜ ಕೊರಿಯಾಂಡರ್ ಸೀಡ್. ಇಲ್ಲಿ ನಾನು ಪ್ಯಾನ್ ಬಿಸಿಗಿಟ್ಟಿದ್ದೇನೆ. ಸ್ವಲ್ಪ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ ಹಾಕೋಣ, ಒಂದು 3 ಡ್ರಾಪ್ಸ್. ಈಗ ನಾವು ಒಂದೊಂದೇ ಮಸಾಲ ಹುರ್ಕೊಳ್ಳುವ. ಸೊ ಮೊದಲು ಈ ಕೊರಿಯಾಂಡರ್ ಸೀಡ್ ಕೊತ್ತಂಬರಿ ಬೀಜ, ಅದರ ಜೊತೆನೆ ಕರಿ ಲೀವ್ಸ್ ಒಗ್ಗರಣೆ ಸೊಪ್ಪು ಹಾಕೋಣ. ಸೊ ಇದು ಕಲರ್ ಚೇಂಜ್ ಆಗೋ ತನಕ ನಾವು ಕೆಂಪಾಗೋ ತನಕ ಲೋ ಫ್ಲೇಮಲ್ಲೇ ಹುರಿಬೇಕು. ಮಸಾಲೆ ಹುರಿಯುವಾಗ ಲೋ ಫ್ಲೇಮಲ್ಲೇ ಹುರಿಯಿರಿ. ಕೊತ್ತಂಬರಿ ಸ್ವಲ್ಪ ಕೆಂಪಾಗ್ತಾ ಬರುವಾಗ ನಾವು ಜೀರಿಗೆ ಮತ್ತು ಪೆಪ್ಪರ್ ಕಾರ್ನ್ಸ್ ಕರಿಮೆಣಸು ಹಾಕೋಣ. ಇದು ಸಹ ಕೆಂಪಾಗಬೇಕು. ಈ ರೀತಿ ಮಸಾಲ ಕೆಂಪು ರೋಸ್ಟ್ ಆಗಬೇಕು, ಸಾಕು. ಇದನ್ನು ನಾವೀಗ ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಒಳ್ಳೆ ಘಮ ಬರ್ತಾ ಉಂಟು ಕೊತ್ತಂಬರಿ ಮತ್ತು ಜೀರಿಗೆಯದ್ದು. ಈಗ ನಾವು ಸೇಮ್ ಪ್ಯಾನಿಗೆ ಬ್ಯಾಡಗೆ ಮೆಣಸು ಡ್ರೈ ರೆಡ್ ಚಿಲ್ಲಿ ಹಾಕೋಣ. ಫ್ಲೇಮ್ ಲೋ ಅಲ್ಲೇ ಉಂಟು. ಇದನ್ನು ರೋಸ್ಟ್ ಮಾಡುವ. ಸ್ವಲ್ಪ ರೋಸ್ಟ್ ಆದ ನಂತರ ಒಂದು 3 ಡ್ರಾಪ್ಸ್ ನಾವು ತೆಂಗಿನ ಎಣ್ಣೆ ಹಾಕ್ಕೊಳ್ಬೇಕು. ಸ್ಟಾರ್ಟಿಂಗ್ಗೆ ಹಾಕ್ಕೊಳ್ಬೇಡಿ, ಆಗದು ಒಳ್ಳೆ ರೀತಿ ಉಬ್ಬುವುದಿಲ್ಲ. ಸ್ವಲ್ಪ ರೋಸ್ಟ್ ಆದ ನಂತರ ನಾವು ಒಂದು 3 ಡ್ರಾಪ್ಸ್ ಕೊಕೊನಟ್ ಆಯಿಲ್ ಹಾಕೋಣ, ತೆಂಗಿನ ಎಣ್ಣೆ. ಈಗ ಇಲ್ಲಿ ಒಣಮೆಣಸು ಸ್ವಲ್ಪ ರೋಸ್ಟ್ ಆಗ್ತಾ ಬರುವಾಗ ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕೋಣ. ಪುನಃ ಇದನ್ನು ಸ್ವಲ್ಪ ರೋಸ್ಟ್ ಮಾಡುವ. ಸಾಕು ರೋಸ್ಟ್ ಆಗೋದು. ಗ್ಯಾಸ್ ಆಫ್ ಮಾಡುವ, ತಣ್ಣಗಾಗಲಿ. ಇದು ಮಸಾಲನ್ನು ನಾವೀಗ ಡ್ರೈ ಪೌಡ್ರ್ ಮಾಡುವ. ನಮ್ಮ ಚಿಕನ್ ಸುಕ್ಕ ಮಸಾಲ ರೆಡಿಯಾಗಿದೆ. ಇದೇ ರೀತಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಸಾಲವನ್ನು ರೋಸ್ಟ್ ಮಾಡಿ ಈ ರೀತಿ ಪೌಡರ್ ಮಾಡಿ ಒಂದು ಡಬ್ಬೆಗೆ ಹಾಕಿಟ್ಕೊಂಡ್ರೆ ಕ್ವಿಕ್ಕಾಗಿ ನೀವು ಸುಕ್ಕ ಮಾಡ್ಬೋದು. ಇದು ಮಸಾಲವನ್ನು ನೀವು ತೊಂಡೆಕಾಯಿ ಅಥವಾ ಬೇರೆ ತರಕಾರಿ ಸುಕ್ಕ ಮಾಡುವಾಗ ಸಹ ಇದೇ ಸೇಮ್ ಮಸಾಲ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅದಕ್ಕೆ 1 ಟೇಬಲ್ ಸ್ಪೂನ್ ಕೊಕೊನಟ್ ಆಯಿಲ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಗೀ ಹಾಕೊಳ್ತೇನೆ. ಬಿಸಿ ಆಗಲಿ. ಮೊದಲಿಗೆ ನಾವು ಈರುಳ್ಳಿ ಹಾಕೊಳ್ಳುವ. ಅದರ ಜೊತೆನೆ ಒಗ್ಗರಣೆ ಸೊಪ್ಪು ಕರಿ ಲೀವ್ಸ್, ಆನಂತರ ಗಾರ್ಲಿಕ್ ಬೆಳ್ಳುಳ್ಳಿ, ಅದನ್ನು ನಾವು ಕ್ರಷ್ ಮಾಡಿ ಜಜ್ಜಿ ಹಾಕೊಳ್ಳಿ. ಇದನ್ನು ಒಳ್ಳೆ ಕೆಂಪಾಗೋ ತನಕ ನಾವು ರೋಸ್ಟ್ ಮಾಡಿ ಫ್ರೈ ಮಾಡಬೇಕು. ರುಚಿಗೆ ತಕ್ಕಷ್ಟು ಸಾಲ್ಟ್, ಉಪ್ಪು ಸಹ ಸೇರಿಸ್ಕೊಳ್ತೇನೆ.
ಈರುಳ್ಳಿ ಒಳ್ಳೆ ಬ್ರೌನ್ ಆಗಿದೆ, ಸಾಕು. ಈಗ ನಾವು ಟೊಮೆಟೊ ಮತ್ತು ಟರ್ಮರಿಕ್ ಅರಸಿನ ಹಾಕೋಣ. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸುಕ್ಕಕ್ಕೆ ನೀವು ಟೊಮ್ಯಾಟೊ ಕಂಪಲ್ಸರಿ ಇಲ್ಲ, ಬೇಡ ಇದ್ರೆ ಸ್ಕಿಪ್ ಮಾಡ್ಬೋದು. ಈಗ ಕ್ಲೀನ್ ಮಾಡಿಟ್ಕೊಂಡು ಚಿಕನ್ ಪೀಸಸ್ ಅನ್ನು ಹಾಕೋಣ. ಈಗ ನಾವು ಹೈ ಫ್ಲೇಮಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಫ್ರೈ ಮಾಡ್ಕೊಳ್ಳುವ. ಈಗ ನಾವು ಹುಣಸೆ ರಸ, ಟ್ಯಾಮ್ರಿನ್ ಜ್ಯೂಸ್ ಹಾಕೋಣ. ನಾನು ಆಲ್ರೆಡಿ ಹೇಳಿದ್ದೇನೆ, ಸ್ವಲ್ಪನೇ ಸೇರಿಸ್ಕೊಳ್ಳಿ, ಜಾಸ್ತಿ ಹುಳಿ ಆದರೆ ಒಳ್ಳೆಯದಾಗೋದಿಲ್ಲ ಅಂತ. ಈಗ ನಾವು ಮಾಡಿಟ್ಟ ಪೌಡರನ್ನು ಹಾಕೋಣ. ಒಳ್ಳೆ ರೀತಿಯೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಸುಕ್ಕದ ಮೇನ್ ಸ್ಟೆಪ್ ಅಂದರೆ ಮಸಾಲವನ್ನು, ಕೊತ್ತಂಬರಿ ಜೀರಿಗೆ ಎಲ್ಲ ನಾವು ಒಳ್ಳೆ ರೀತಿ ಲೋ ಫ್ಲೇಮಲ್ಲಿ ಹುರಿಯುವುದು. ಅದೇ ಮೇನ್ ಸ್ಟೆಪ್. ಒಳ್ಳೆ ರೀತಿ ಹುರಿಬೇಕದು ಒಳಗೆ ತನಕ, ಆಗ ಒಳ್ಳೆ ಪರಿಮಳ ಬರ್ತದೆ ಸುಕ್ಕದಲ್ಲಿ. ಸೊ ಅದು ಸ್ಟೆಪ್ ನೀವು ಮಿಸ್ ಮಾಡಿದ್ರೆ ಫಾಲೋ ಮಾಡಿ. ಅವಸರ ಮಾಡಬೇಡಿ, ನಿಧಾನಕ್ಕೆ ಲೋ ಫ್ಲೇಮ್ ಇಟ್ಟೆ ಮಸಾಲವನ್ನು ಹುರಿಬೇಕು. ಈಗ ನಾವು ಚಿಕನ್ ಬೇಯಲಿಕ್ಕೆ ಅಂತ ಅರ್ಧ ಲೋಟಕ್ಕಿಂತ ಮುಕ್ಕಾಲು ಲೋಟದಷ್ಟು ನೀರು ಹಾಕೋಣ. ಸ್ವಲ್ಪ ಚಿಕನ್ ನೀರು ಬಿಡ್ತದೆ, ಜಾಸ್ತಿ ಹಾಕ್ಕೊಳ್ಬೇಡಿ. ಸುಕ್ಕ ಅಂದರೆ ಲಾಸ್ಟಿಗೆ ಡ್ರೈ ಮಾಡ್ತೇವೆ ನಾವು. ಸೊ ನೋಡಿಕೊಂಡು ಸ್ವಲ್ಪ ಹಾಕಿ ಸಾಕು. ಈಗ ನಾವು ಬಾಯಿ ಮುಚ್ಚಿದ್ದನ್ನು ಬೇಯಲಿಕ್ಕೆ ಬಿಡುವ, ಕುಕ್ಕಾಗಲಿ. ಮಿಡ್ಲಲ್ಲಿ ನೀವು ಬಾಯಿ ತೆಗೆದು ಅದನ್ನು ಸ್ಟರ್ ಮಾಡಿ. ಚಿಕನ್ ಸಾಫ್ಟಾಗಿ ಬೆಂದಿದೆ, ನೀರೆಲ್ಲ ಡ್ರೈ ಆಗಿದೆ. ಈ ರೀತಿ ಡ್ರೈ ಆಗಬೇಕು ನೀರೆಲ್ಲ. ಈಗ ನಾವು ತೆಂಗಿನ ತುರಿ, ಫ್ರೆಶ್ ಕೊಕೊನಟ್ ಗ್ರೇಟೆಡ್ ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು 2 ಮಿನಿಟ್ ಇದನ್ನು ನಾವು ರೋಸ್ಟ್ ಮಾಡುವ. ತೆಂಗಿನ ತುರಿ ಹಾಕಿದ ನಂತರ ಮೀಡಿಯಂ ಫ್ಲೇಮಲ್ಲಿ ಸ್ವಲ್ಪ ಡ್ರೈ ಆಗಲಿ, ಇನ್ನೂ ಸ್ವಲ್ಪ ಡ್ರೈ ಆಗಲಿ. ಸ್ವಲ್ಪ ತೆಂಗಿನ ತುರಿ ಸಹ ರೋಸ್ಟ್ ಆಗಬೇಕು. ಸಾಕು, 2 ಮಿನಿಟ್ ತೆಂಗಿನ ತುರಿ ಸಹ ರೋಸ್ಟ್ ಆಗಿದೆ ಚಿಕನ್ ಒಟ್ಟಿಗೆ, ಸಾಕು. ನಮ್ಮ ಚಿಕನ್ ಸುಕ್ಕ ರೆಡಿಯಾಗಿದೆ ಸರ್ವ್ ಮಾಡಲಿಕ್ಕೆ.